Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಾವು ಸಾಧಾರಣ ಕಾಲದ 4ನೆಯ ಭಾನುವಾರದಲ್ಲಿದ್ದೇವೆ. ಆದ್ಮೇಲೆ ಈ ಪ್ರಪಂಚದಲ್ಲಿ ಕಷ್ಟ ನೋವು ಅನುಭವಿಸದೆ ಯಾವಾಗಲೂ ಸಂತೋಷವಾಗಿರುವವರು ಯಾರಾದರೂ ಇದ್ದೀರಾ? ನಿಮ್ಮಲ್ಲಿ ಯಾರಾದರೂ ನಾನು ಯಾವಾಗಲೂ ಸಂತೋಷವಾಗಿಯೇ ಇರ್ತೇನೆ, ಯಾರು ಏನೇ ಹೇಳಿದ್ರೂ ಬೇಸರವಾಗುವುದಿಲ್ಲ ಎನ್ನುವವರು ಇದ್ದೀರಾ? ಅಮೆರಿಕಾದ ಸರ್ವೆ ಪ್ರಕಾರ ದಿನಕ್ಕೆ 70 ಜನರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಾರೆ ಹಾಗೂ ದಿನಕ್ಕೆ 1000ಕ್ಕೂ ಹೆಚ್ಚು ಜನ ಆತ್ಮಹತ್ಯೆಗೆ ಪ್ರಯತ್ನ ಪಡ್ತಾರೆ. ಹಾಗಾದ್ರೆ ಸುಮಾರು 3,65,000 ಜನ ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಡ್ತಾರೆ. ಇದಕ್ಕೆ ಮುಖ್ಯ ಕಾರಣ ಅವರು ನಿಜವಾದ ಜೀವನದ ಅರ್ಥ ತಿಳಿದುಕೊಳ್ಳಲಿಲ್ಲ. ನಾನು ಸಂತೋಷವಾಗಿಲ್ಲ ಎಂಬುದೇ ಅತಿ ಮುಖ್ಯ ಕಾರಣವಾಗಿದೆ. ಇನ್ನು ವಿವರವಾಗಿ ಹೇಳುವುದಾದರೆ, ಪ್ರತಿ ವರ್ಷ ಆತ್ಮಹತ್ಯೆ ಮಾಡಿಕೊಳ್ಳುವವರ ಪರ್ಸೆಂಟೇಜ್ ಹೆಚ್ಚಾಗುತ್ತಿದೆ ಹೊರತು ಕಡಿಮೆಯಂತೂ ಆಗುತ್ತಿಲ್ಲ. ಅದರಲ್ಲೂ 15ರಿಂದ 24 ವರ್ಷದ ಮಕ್ಕಳು ಅತಿ ಹೆಚ್ಚಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಹಾಗೂ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ತನ್ನ ಜೀವಿತ ಅವಧಿಯಲ್ಲಿ ಒಂದಲ್ಲ ಒಂದು ಬಾರಿ ಸಾಕಪ್ಪ ಈ ಜೀವನ ಎಂಬ ವಾಕ್ಯ ನಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ. ಕಾರಣ ನಾನು ಜೀವನದಲ್ಲಿ ಸಂತೋಷವಾಗಿಲ್ಲ ಎಂಬುದೇ ಮುಖ್ಯ ಕಾರಣವಾಗಿರುತ್ತದೆ. ಆದ್ಮೇಲೆ ನನ್ನ ಮತ್ತು ನಿಮ್ಮ ಸಂತೋಷ ನಿಜವಾಗ್ಲೂ ಎಲ್ಲಿದೆ? ರುಚಿ ರುಚಿಯಾಗಿ ಊಟ ಬಿರಿಯಾನಿ ತಿನ್ನುವಾಗಲ, ಹೊಸ ಮನೆ ತೆಗೆದುಕೊಂಡಾಗಲ, ಆಭರಣ, ಹೊಸ ಬಟ್ಟೆ, ಕಾರು, ಬೈಕ್ ಅಥವಾ ಮೋಹಕ್ಕೆ ಒಳಗಾದಾಗ ದೊರಕುತ್ತದ? ಇಲ್ಲ, ಖಂಡಿತವಾಗಲೂ ಇಲ್ಲ. ಇದು ಯಾವುದೂ ಸಹ ನಮಗೆ ಶಾಶ್ವತ ಸಂತೋಷ ನೀಡುವುದಿಲ್ಲ. ನಮ್ಮ ಜೀವನದ ಸಂತೋಷ ಯಾವುದರಿಂದ ನಮಗೆ ದೊರಕುತ್ತದೆ ಎಂಬುದನ್ನು ಇಂದಿನ ವಾಚನಗಳು ನಮಗೆ ತಿಳಿಸಿಕೊಡುತ್ತದೆ. ಆದ್ಮೇಲೆ ಇಂದಿನ ಮೊದಲನೆಯ ವಾಚನವನ್ನ ಜಫಾನ್ಯನ ಗ್ರಂಥದಿಂದ ಆರಿಸಲಾಗಿದೆ. ಪ್ರವಾದಿ ಜಫಾನ್ಯನು ಕ್ರಿಸ್ತಪೂರ್ವ 7ನೇ ಶತಮಾನದ ಕೊನೆಯ ಭಾಗದಲ್ಲಿ ಜೀವಿಸಿದವರು. ಆ ಕಾಲದ ಅರಸನಾದ ಯೋಷಿಯ ಕ್ರಿಸ್ತಪೂರ್ವ 620ರಲ್ಲಿ ಅನೇಕ ಧಾರ್ಮಿಕ ಸುಧಾರಣೆಗಳನ್ನ ಮಾಡಿದನು. ದೇವರ ಆಜ್ಞೆಗಳನ್ನ ತಿರಸ್ಕರಿಸಿದ್ದಾನೆ. ಅನ್ಯ ಜಾತಿಯ ಕುರುಡು ದೇವತೆಗಳ ಆರಾಧನೆ ಮಾಡುತ್ತಾನೆ. ಮಾಟ ಮಂತ್ರ, ಭೂತಾರಾಧನೆ ಅನೀತಿಯಿಂದ ತುಂಬಿಕೊಂಡಿತ್ತು. ಹಾಗೂ ಮೋಶೆಯ ನಿಯಮದ ಪ್ರಕಾರ ಪ್ರತಿಯೊಬ್ಬರಿಗೂ ಅವರವರ ಸ್ವಂತ ಆಸ್ತಿ ಇತ್ತು. ಹಾಗೂ ಈ ಪಿತ್ರಾರ್ಜಿತ ಭೂಮಿಯನ್ನು ಅವರು ಮಾರಬಾರದಿತ್ತು. ಒಂದು ವೇಳೆ ಹಡಬಿಟ್ಟಿದ್ದರೆ 50ನೇ ವರ್ಷದ ಜೂಬಿಲಿ ವರ್ಷದಲ್ಲಿ ಎಲ್ಲಾ ಕುಟುಂಬಗಳಿಗೆ ಹಿರಿಯರ ಆಸ್ತಿಯನ್ನ ಹಿಂತಿರುಗಿಸಬೇಕಾಗಿತ್ತು. ಆದರೆ ಸಿರಿವಂತರು ಎಲ್ಲಾ ಕಾನೂನುಗಳನ್ನ ಹೊಸಕಿ ಹಾಕಿದ್ದರು, ಬಡವರ ಆಸ್ತಿಗಳನ್ನ ಕಬಳಿಸಿದ್ದರು. ಅಂತಹ ಸಂದರ್ಭದಲ್ಲಿ ಜಫಾನ್ಯ ಇಸ್ರಾಯೇಲ್ ಜನರನ್ನ ಉದ್ದೇಶಿಸಿ ಇಂದಿನ ವಾಚನದ ವಾಕ್ಯಗಳನ್ನ ಹೇಳ್ತಾರೆ. ಅದೇನೆಂದ್ರೆ, ಸರ್ವೇಶ್ವರನ ಆಜ್ಞೆಯನ್ನ ಕೈಗೊಂಡು ನಡೆಯಿರಿ, ಸ್ವಾಮಿಯ ಮುಂದೆ ತಗ್ಗಿಸಿಕೊಳ್ಳಿರಿ, ದೇವರ ಮೇಲೆ ಭಯಭಕ್ತಿ ಉಳ್ಳವರಾಗಿರಿ. ನಿಮ್ಮ ನಿಜವಾದ ಸಂತೋಷ ಪ್ರಭುವಿನಲ್ಲಿದೆ, ಈ ಲೋಕದ ಆಸ್ತಿ ಪಾಸ್ತಿಯಲ್ಲಿ ಇಲ್ಲ ಎಂದು ಸಾರಿ ಹೇಳುತ್ತಾರೆ. ಆದ್ಮೇಲೆ ಇಂದಿನ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಸ್ವಾಮಿ ಅಷ್ಟಭಾಗಿಗಳನ್ನ ವಿವರಿಸುತ್ತಾ ನಮ್ಮ ನಿಜವಾದ ಸಂತೋಷ ಎಲ್ಲಿದೆ ಎಂಬುದನ್ನು ತಿಳಿಸುತ್ತಾರೆ. ಮೊದಲನೆಯದಾಗಿ, ಪಾರಮಾರ್ಥಿಕವಾಗಿ ಬಡವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು ಎನ್ನುತ್ತಾರೆ. ಬಡವರು ಭಾಗ್ಯವಂತರು, ಇದರ ಅರ್ಥವೇನು? ನಾವೆಲ್ಲರೂ ಬಡವರಾಗಿ ಚಿಕ್ಕ ಗುಡಿಸಿಲಿನಲ್ಲಿ ಬದುಕಿ ಹೊಟ್ಟೆ ಪಾಡಿಗೆ ತಟ್ಟೆ ಹಿಡಿಯಬೇಕು ಎಂಬುದೇ ದೇವರ ಇಷ್ಟವೇ? ಅಥವಾ ದೇವರಿಗೆ ಶ್ರೀಮಂತರೆಂದರೆ ಇಷ್ಟವಿಲ್ಲವೇ? ಖಂಡಿತವಾಗಿಯೂ ಇಲ್ಲ. ಇಲ್ಲಿ ಪ್ರಭು ಯೇಸು ನಮ್ಮ ಆರ್ಥಿಕ ಜೀವನದ ಬಗ್ಗೆ ಮಾತನಾಡ್ತಾ ಇಲ್ಲ, ಬದಲಿಗೆ ಹೃದಯದ ದೀನತೆಯ ಬಗ್ಗೆ ಮಾತನಾಡುತ್ತಿದ್ದಾರೆ. ಏಕೆಂದರೆ ಯಹೂದ್ಯರು, ಅದರಲ್ಲಿ ಬಹಳ ಶ್ರೀಮಂತರು, ನಾವು ಮಾತ್ರ ದೇವರ ಆಜ್ಞೆಗಳನ್ನ ಪಾಲಿಸುತ್ತಿರುವುದು, ಆದ್ದರಿಂದ ನಾವು ಮಾತ್ರ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರು ಎಂಬ ಗರ್ವ ಅವರಲ್ಲಿತ್ತು. ಅಂತಹ ಸಂದರ್ಭದಲ್ಲಿ ಪ್ರಭು ಯೇಸು ನಿಮ್ಮ ನಿಜವಾದ ಸಂತೋಷ ದೀನರಾದರೆ ಮಾತ್ರ ಎಂದು ತಿಳಿ ಹೇಳ್ತಾರೆ. ಎರಡನೆಯದಾಗಿ,
ಪ್ರಭು ಯೇಸು ಹೇಳುತ್ತಾರೆ, ದುಃಖಿಗಳು ಭಾಗ್ಯವಂತರು, ದೇವರು ಅವರನ್ನು ಸಂತೈಸುವರು ಎನ್ನುತ್ತಾರೆ. ಸಮಾಜದಲ್ಲಿ ಏಳು ಬೀಳುಗಳು ಇರುತ್ತದೆ ಮತ್ತು ಬೇಸತ್ತು ನರಳುತ್ತಿರುವ ಜನರಿಗೆ ದೇವರು ಅವರನ್ನು ಸಂತೈಸುತ್ತಾರೆ ಎಂದು ಭರವಸೆ ನೀಡುತ್ತಾರೆ. ಮೂರನೆಯದಾಗಿ, ವಿನಯಶೀಲರು ಭಾಗ್ಯವಂತರು, ದೇವರ ವಾಗ್ದಾದ ನಾಡಿಗೆ ಬಾಧ್ಯಸ್ಥರು ಎನ್ನುತ್ತಾರೆ. ಕಾಸು ಇದ್ದರೆ ಬಾಸು ಎನ್ನುವ ಜಗದಲ್ಲಿ ದುಡ್ಡು ಇರುವವರು ಗರ್ವ ಪಡುವವರೇ ಹೆಚ್ಚಾಗಿದ್ದಾರೆ. ದುಡ್ಡೇ ಸರ್ವಸ್ವ, ಶ್ರೀಮಂತಿಕೆ ಎಲ್ಲ ಎಂದು ನಂಬಿರ್ತಾರೆ. ಅಂಥವರು ವಿನಯತೆಯಿಂದ ಬಾಳಿದರೆ ನಿಜವಾಗಲೂ ಭಾಗ್ಯವಂತರಾಗಿರುತ್ತಾರೆ ಹಾಗೂ ಸಂತೋಷವಂತರಾಗಿರುತ್ತಾರೆ. ನಾಲ್ಕನೆಯದಾಗಿ, ನ್ಯಾಯ ನೀತಿಗೆ ಹಸಿದು ಹಾತೊರೆಯುವವರು ಭಾಗ್ಯವಂತರು, ದೇವರು ಅವರಿಗೆ ತೃಪ್ತಿಯನ್ನೀಯುವರು ಎನ್ನುತ್ತಾರೆ. ಮೋಸದ ಜಗತ್ತಿನಲ್ಲಿ ನ್ಯಾಯ ನೀತಿಗೆ ಕವಡೆ ಕಾಸಿನಷ್ಟು ಬೆಲೆ ಇಲ್ಲ. ಅನ್ಯಾಯ ಅನೀತಿ ತಾಂಡವವಾಡುತ್ತಿರುವಾಗ ನ್ಯಾಯ ನೀತಿಗೆ ಪ್ರತಿಯೊಬ್ಬರೂ ಹಾತೊರೆಯಬೇಕು ಎಂದು ಪ್ರಭು ಯೇಸು ಹೇಳುತ್ತಾರೆ. ಐದನೆಯದಾಗಿ, ದಯಾವಂತರು ಭಾಗ್ಯವಂತರು, ದೇವರ ದಯೆ ಅವರಿಗೆ ದೊರಕುವುದು ಎನ್ನುತ್ತಾರೆ. ದಯೆಯೇ ಧರ್ಮದ ಮೂಲವಯ್ಯ ಎಂಬ ವಾಕ್ಯದಂತೆ ಪ್ರತಿಯೊಂದು ಧರ್ಮದಲ್ಲೂ ದಯೆಯನ್ನು ನಾವು ಪರರಿಗೆ ತೋರಬೇಕು. ಪ್ರಭು ಯೇಸುವು ಅನೇಕ ರೋಗಿಗಳಿಗೆ, ಪಾಪಿಗಳಿಗೆ ದಯೆಯನ್ನು ತೋರಿಸಿದರು. ನಾವು ಸಹ ಕಷ್ಟದಲ್ಲಿರುವವರಿಗೆ ದಯೆ ತೋರಿಸಿದಾಗ ನಮಗೂ ಸಹ ಪ್ರಭು ಯೇಸು ದಯೆ ತೋರುತ್ತಾರೆ ಎಂಬುದನ್ನ ನಾವು ಮರೆಯಬಾರದು. ಪರರಿಗೆ ದಯೆ ತೋರಿಸಿದಾಗ ನಾವು ಆಂತರಿಕವಾಗಿ ಸಂತೋಷವನ್ನ ನಾವು ಬೆಳೆಸ್ಕೊಳ್ತೇವೆ. ಸಂತೋಷವು ನಮ್ಮಲ್ಲಿ ವೃದ್ಧಿಯಾಗುತ್ತದೆ. ಆರನೆಯದಾಗಿ, ನಿರ್ಮಲ ಹೃದಯಿಗಳು ಭಾಗ್ಯವಂತರು, ಅವರು ದೇವರನ್ನು ಕಾಣುವರು ಎನ್ನುತ್ತಾರೆ. ಮನುಷ್ಯನ ಹೃದಯವನ್ನ ಬಾಗಿಲಂತೆ ತೆರೆದು ನೋಡುವುದಾದರೆ ನಮಗೆ ನಿಜವಾಗಲೂ ಅದರಲ್ಲಿ ತುಂಬಿರುವ ಕಲ್ಮಶಗಳು ಎದ್ದು ಕಾಣುತ್ತಿತ್ತು. ನಿರ್ಮಲತೆಯನ್ನು ಕಳೆದುಕೊಂಡಿರುವ ಮನುಷ್ಯ ಹೃದಯವು ನಿರ್ಮಲವಾಗಿರಬೇಕೆಂದು ಪ್ರಭು ಯೇಸು ಆಶಿಸುತ್ತಾರೆ. ಏಳನೆಯದಾಗಿ, ಶಾಂತಿಗಾಗಿ ಶ್ರಮಿಸುವವರು ಭಾಗ್ಯವಂತರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು ಎನ್ನುತ್ತಾರೆ. ಪ್ರಭು ಯೇಸು ಈ ಲೋಕಕ್ಕೆ ಆಗಮಿಸಿದ್ದು ಶಾಂತಿಯನ್ನು ಸ್ಥಾಪಿಸಲು. ಪ್ರಸ್ತುತ ಜಗತ್ತಿನಲ್ಲಿ ಶಾಂತಿಗಿಂತ ಅಶಾಂತಿಯೇ ಹೆಚ್ಚಾಗಿ ತಾಂಡವವಾಡುತ್ತಿದೆ. ಯುದ್ಧ, ಕಲಹ, ದರೋಡೆ, ಕೋಮುಗಲಭೆ ಇದನ್ನೆಲ್ಲ ತ್ಯಜಿಸಿ ಶಾಂತಿಗಾಗಿ ನಮ್ಮ ಮನದಲ್ಲಿ, ಮನೆಯಲ್ಲಿ, ಸಮಾಜದಲ್ಲಿ ಶಾಂತಿಗಾಗಿ ನಾವು ಹೋರಾಡಬೇಕಾಗಿದೆ. ಈ ಶಾಂತಿಗಾಗಿ ಹೋರಾಡಿದಾಗ ಮಾತ್ರ ನಾವು ನಿಜವಾಗಲೂ ಸಂತೋಷಭರಿತರಾಗಿರ್ತೇವೆ. ಎಂಟನೆಯದಾಗಿ, ನ್ಯಾಯ ನೀತಿಯ ನಿಮಿತ್ತ ಹಿಂಸೆಯನ್ನು ತಾಳುವವರು ಭಾಗ್ಯವಂತರು, ಸ್ವರ್ಗ ಸಾಮ್ರಾಜ್ಯ ಅವರದು. ಆತ್ಮೇರೆ, ಯಾರಾದರೂ ನೀನು ತಪ್ಪು ಮಾಡುತ್ತಿರುವೆ ಎಂದು ಹೇಳಿದರೆ ಆ ಕ್ಷಣವೇ ಆ ವ್ಯಕ್ತಿ ಎಲ್ಲರಿಗೂ ಕೆಟ್ಟವನು. ತಪ್ಪು ಮಾಡಿದರೂ, ಅನ್ಯಾಯ ಮಾಡಿದರೂ ಕಣ್ಣು ಮುಚ್ಚಿಕೊಂಡಿದರೆ ಮಾತ್ರ ಆತ ಶ್ರೇಷ್ಠ. ನಾವು ಎದುರು ಮಾತನಾಡಿದರೆ ಹಲವಾರು ಜನರು ಹಿಂಸೆಗೆ ಪಾತ್ರ ಆಗುತ್ತೇವೆ. ಅಂತಹ ಹಿಂಸೆ ತಾಳುವವರು ಭಾಗ್ಯವಂತರು ಎಂದು ಪ್ರಭು ಯೇಸು ಹೇಳುತ್ತಾರೆ. ಆದ್ಮೇಲೆ ಈ ಎಲ್ಲಾ ಅಷ್ಟಭಾಗಿಗಳು ಮತ್ತಾಯನು ಬರೆದ ಶುಭ ಸಂದೇಶದ ಅಧ್ಯಾಯ 5, 6, 7 ಸಾರಾಂಶವಾಗಿದೆ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಕ್ರೈಸ್ತನು ನಿಜವಾದ ಜೀವನವನ್ನು ಹೇಗಿರಬೇಕು ಹಾಗೂ ಸಂತೋಷ ನಮಗೆ ಎಲ್ಲಿ ಸಿಗುತ್ತದೆ ಎಂದು ತಿಳಿಸುತ್ತದೆ. ನಮ್ಮ ನಿಜವಾದ ಸಂತೋಷ ಪ್ರಭು ಯೇಸುವಿನಲ್ಲಿ ಇರಬೇಕು. ನಾವು ಪರರಿಗೆ ಮಾಡುವುದನ್ನು ಕ್ರಿಸ್ತರಿಗೆ ಮಾಡಿದಂತೆ ಎಂಬ ಭಾವನೆ ಹೊಂದಿದರೆ ನಿಜವಾಗಲೂ ನಾವು ಸಂತೋಷ ಭರಿತರಾಗಿರುತ್ತೇವೆ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.